ಆಗದ ಅವನೇನು ಹೇಳಿದ ಅಂದರೆ, ದೊಡ್ಡ ಮನುಷ್ಯ ನೋಡಿ ಸರ್, ನಿಮ್ಮ 3 ತಿಂಗಳಿಂದನೇ ನಾವೊಂದು ಫಿಗರ್ ಹೇಳಿದ್ದೆ. ನನ್ನ ಪ್ರಯತ್ನ ಏನಂದರೆ ಅದಕ್ಕಿಂತ ಜಾಸ್ತಿ ಕೊಡಿಸೋ ಪ್ರಯತ್ನ. ಇನ್ನೊಂದು ಹೇಳ್ಬೇಕಂತ ಮಾಡೀನಿ, EPFOದವರು ನಮ್ಮ ಫೈಲು ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ. EPFOದವ್ರ ಹತ್ರ ಮಿನಿಮಮ್ ಪೆನ್ಷನ್ ಕೆಲಸ ಏನಿಲ್ಲ, ಹೈಯರ್ ಪೆನ್ಷನ್ದಿದೆ, ಅದನ್ನ ಆಮೇಲೆ ಮಾತಾಡ್ತೀನಿ ನಾನು. ಇವರು ತಮ್ಮಲ್ಲಿರ್ತಕ್ಕಂಥ ಬಜೆಟ್ಟು ಏನಿದೆ, ನಾವು ಎಷ್ಟು ಕೊಡ್ಬೋದು ಅಂತ ಪ್ರಸ್ತಾವನೆ ಲೇಬರ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟು ಕಳಿಸ್ಬಿಟ್ಟಾರ. ಅವ್ರು ಎಷ್ಟು ಕಳಿಸ್ಯಾರಂದ್ರೆ 3,000 ಪ್ರಸ್ತಾವನೆ ಕಳಿಸ್ಯಾರ. ನಾವೇನು ಹೇಳಿದ್ವಿ, ನೋಡಿ ಸರ್, ಏನೂ ಕೊಡ್ದೇ 3,000 ಪೆನ್ಷನ್ ಎಲ್ಲರಿಗೂ ಕೊಡ್ತಾಯಿದ್ದೀರ. ನಾವಿಷ್ಟು 450, 540, 1,250 ಕೊಟ್ಟ ಮೇಲೆ 3,000 ಕೊಡ್ತಿದ್ದೆ. ಇದು ನ್ಯಾಯನಾ? 3,000ದಲ್ಲಿ ಗಂಡ ಹೆಂಡತಿಗೆ ಜೀವನ ಮಾಡೋಕ್ಕಾಗತ್ತಾ? ಅದಕ್ಕೆ ಅವ್ರು ಏನು ಹೇಳಿದರು, ನಮ್ಮ EPFO ಫಂಡಿನಲ್ಲಿ ಆಗಿದ್ದು ನಾವು ಪ್ರಸ್ತಾವನೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟು ನಿರ್ಮಲಾ ಸೀತಾರಾಮನ್ಗೆ ಗೌರ್ಮೆಂಟಿಂದ ಸಪೋರ್ಟ್ ತೊಗೊಂಡು ಟೋಟಲಿ ಒಳ್ಳೆ ಪೆನ್ಷನ್ ಕೊಡೋಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಅದಕ್ಕೆ ನಿಮ್ಮ ಕೆಲಸ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ ನಿರ್ಮಲಾ ಸೀತಾರಾಮನ್ ಜೊತೆಗೆ ಮಾತಾಡಿ. ನಾವೊಂದು ನೀವೇ ಪ್ರೆಷರ್ ಹಾಕದೆ ಹೋದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾರೆ? ಆ ಯಪ್ಪ ಹೇಳಿದರು, ಸರ್ ನೀವೊಂದು ಕೆಲಸ ಮಾಡಿ, ನನಗೊಂದು ಲೆಟರ್ ಕೊಡಿ, ನೀವು 3,000 ನಾ ಹೇಳಿನಂತ ಹೇಳಬೇಡ್ರಿ, ನಮಗೆ 3,000 ಕೊಡ್ತಾಯಿದ್ದೀರಿ ಗೊತ್ತಾಗಿದೆ, ಇದು ಎದಕ್ಕೂ ಆಗಲ್ಲ, ಸರ್ಕಾರವು ಕೂಡ ಇದಕ್ಕೆ ಸೇರಿಸಿ ನಮಗೆ ಬೇಕಾಗಂಥ 7,000 ಪ್ಲಸ್ DA ಕೊಡಬೇಕು. ಬಟ್ ಆ ಯಪ್ಪ ಹೇಳಿದ್ದು DA ಬಗ್ಗೆ ನಾನು ಭರವಸೆ ಕೊಡಲ್ಲ. ಈಗ ನಮ್ಮ ಫೈಟ್ ಏನು ಇದ್ದರೂ ಕೂಡ 7,500 ರೂಪಾಯಿ ಪೆನ್ಷನ್ ಕೊಡಬೇಕು. ನೀವು ಯಾವ ರೀತಿಯಿಂದ ಕೊಡ್ತೀರಾ? 2ನೇ ಪ್ರಶ್ನೆ. ಅವ್ರೇನು ಹೇಳಿದ್ರು, ನಾವು ಕೊಡೋದು ಪ್ರೋರೇಟಾ ಬೇಸಿಸ್ ಅಂದರೆ, ಫಾರ್ ಎಕ್ಸಾಂಪಲ್ ಈಗ 1,000 ರೂಪಾಯಿ ಪೆನ್ಷನ್ ಬರ್ತಾಯಿದೆ ತಿಳ್ಕೊರಿ, ಅವರಿಗೆ ನಾನು 3,000 ರೂಪಾಯಿ ಮಾಡ್ತೀನಿ. ಈಗ 2,000 ರೂಪಾಯಿ ಬರ್ತಾಯಿದೆ, ಅವರಿಗೆ 4,000 ರೂಪಾಯಿ ಮಾಡ್ತೀನಿ. 4,000 ರೂಪಾಯಿ ಬರ್ತಾಯಿದೆ, 6,000 ರೂಪಾಯಿ ಮಾಡ್ತೀನಿ. 5,000 ರೂಪಾಯಿ ಬರ್ತಾಯಿದೆ, 7,000 ರೂಪಾಯಿ. ಹಂಗೆ ಮಾಡಬೇಡ್ರಿ ಸರ್, ಪ್ರೋರೇಟಾ ಬೇಸಿಸೇ ಮಾಡಿ, 3,000 ರೂಪಾಯಿ ಮಾಡಬೇಡ್ರಿ ಅಂದಾಗ ನೀವು ಲೆಟರ್ ಬರ್ಕೊಡಿ. ನಾನು ನಿರ್ಮಲಾ ಸೀತಾರಾಮನ್ ಮೇಲೆ ಪ್ರೆಷರ್ ತರ್ತೀನಿ. ನಿಮಗೆ ಜಾಸ್ತಿ ಮಾಡಿಕೊಡೋಕ್ಕೆ ನನ್ನ ಕಡೆಯಿಂದ ಸರ್ವ ಪ್ರಯತ್ನ. ನೀವು ಇವತ್ತೇ ಹ್ಞೂ ಅಂದ್ರಿ, ನಾಳೆ ನಾ ಡಿಕ್ಲೇರ್ ಮಾಡ್ತೀನಿ ಅಂದರು. ನಾನು ಅಂದೆ, ಹಂಗೆ ಮಾಡಬೇಡ್ರಿ ಸರ್, ಅನ್ಯಾಯ ಮಾಡಬೇಡ್ರಿ ನಮ್ಮ ಜನರು. ಯಾಕಂದರೆ ನೀವೇ ಮೊದಲನೇ ಲೇಬರ್ ಮಿನಿಸ್ಟ್ರು, ಇಷ್ಟು ಮನಸ್ಸು ಕೊಟ್ಟು ಇಲ್ಲಿವರೆಗೂ ಇದನ್ನು ತಂದಿದ್ದೀರ. ಅದನ್ನು ಪೂರ್ಣ ಮಾಡಿ ಹೋದ್ರೆ ಆ 78 ಲಕ್ಷ ಜನ ನಿಮಗೆ ಆಶೀರ್ವಾದ ಮಾಡ್ತಾರೆ. ಅವ್ರು ಹೇಳಿದರು, ಸರ್ ನನಗೆ ಗೊತ್ತಿದೆ, ಆದಷ್ಟು ನಾನು ಒಳ್ಳೆಯದನ್ನೇ ಮಾಡ್ತೀನಿ. ಅವರು ಮಾತಾಡೋ ವಿಧಗಳನ್ನು ನೋಡಿದರೆ ಅವ್ರ ಮನಸ್ಸಿನಲ್ಲೂ 3,000 ಕೊಡೋದು ಇಲ್ಲ. ಅದಕ್ಕೆ ನಾನು ಡಿಕ್ಲೇರ್ ಮಾಡ್ತೀನಿ ತಿಳ್ಕೊಬೇಡ್ರಿ. ಅವ್ರ ತಲೆಯಲ್ಲಿ ಮೋಸ್ಟ್ ಪ್ರಾಬಬ್ಲಿ 5ರಿಂದ 7.5 ಇರಬಹುದು. ಯಾಕಂದರೆ BMS BJPಯ ಸಂಘಟನೆ. BMS ಕೂಡ ಡಿಮ್ಯಾಂಡ್ ಮಾಡಿರೋದು 5,000. ನಾವು ಆಲೋಚನೆ ಮಾಡೋಕ್ಕಾಗುತ್ತದೆ. ಯಾಕಂದರೆ ಅವ್ರು BMSನು
ಸಂತೋಷಪಡಿಸ್ಬೇಕಾಗತ್ತೆ. ನನ್ನ ಮನಸ್ಸಿನಲ್ಲಿ ಏನು ಬಂತು ಅಂದರೆ ನನ್ನ ಮಕ್ಕಳು 5,000 ಕೊಡಲಿಲ್ಲ, 5,000 ಪ್ರೋರೇಟ ಬೇಸಿಸ್ ಕೊಟ್ಟರು ಕೂಡ ನಮ್ಗೆ ಅವಾಗ ಏನಾಗುತ್ತೆ, 3 ಇದ್ದವ್ರಿಗೆ 5 ಆಗುತ್ತೆ, 1 ಇದ್ದವ್ರಿಗೆ 5 ಆಗುತ್ತೆ, 2 ಇದ್ದವ್ರಿಗೆ 7 ಆಗುತ್ತೆ.